ಓಂ ವಾಂಗ್ ಮನಸಿ ಸಂಪದ್ಯತೆ ಮನಃ ಪ್ರಾಣೇ ಪ್ರಾಣಸ್ತೇಜಸಿ ತೇಜಃ ಪರಸ್ಯಾಂ ದೇವತಾಯಾಂ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತ ಪ್ರವಚನ ಸರಣಿಯ 1133ನೆಯ ಮತ್ತು ಅನುಶಾಸನ ಪರ್ವದ 66ನೇ ಭಾಗವನ್ನು ಈಗ ನಾವು ನೋಡೋರಿದ್ದೇವೆ. ವಾವಿಳ್ಯ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ 40ನೇ ಅಧ್ಯಾಯ, ಟಿ ಆರ್ ಕೃಷ್ಣಾಚಾರ್ಯ ಪಾಠದಲ್ಲಿ 79ನೇ ಅಧ್ಯಾಯ, ವೈಷ್ಣವ ಪಾಠದಲ್ಲಿ 74ನೇ ಅಧ್ಯಾಯ, ಗೀತಾ ಪ್ರೆಸ್ಸಿನ ಪಾಠದಲ್ಲಿ 44ನೇ ಅಧ್ಯಾಯ ನಡೆದಿದೆ. ಈ ಅಧ್ಯಾಯಗಳಲ್ಲಿ 28ನೆಯ ಶ್ಲೋಕ ಈ ಹಿಂದೆ ಸಮಾಪ್ತವಾಗಿದೆ. ಸ್ವಸ್ತ್ಯಸ್ತು ಸತಾಂ ಮಹಾಭಾರತಸ್ಯ ಶ್ರೋತॄಣಾಂ ಸರ್ವೇಷಾಂ ಸನ್ಮಂಗಲಾನಿ ಭವಂತು. ಭೀಷ್ಮೇಣ ಶಾಂತನವೇನ ಪೌತ್ರಾಯ ಯುಧಿಷ್ಠಿರಾಯ ಯೇ ವಿವಾಹ ವಿಷಯಕಾಃ ಧರ್ಮಾಃ ಅಷ್ಟವಿಧ ವಿವಾಹಾಃ ವಿವಾಹ ಸಂಬಂಧಿ ನಿಯಮಾಃ ಏವಂ ಸಾಮಾನ್ಯಾನಾಂ ಜನಾನಾಂ ಯಹ ವೈವಾಹಿಕ ಸಂಬಂಧಃ ಅನಭಿಪ್ರೇತಃ ಭವತಿ ಅಸಮ್ಮತಃ ಭವತಿ ತಥಾಪಿ ಕದಾಚನ ಕೇನಚನ ಮಹಾಪುರುಷೇಣ ಅಥವಾ ಕಸ್ಮಿಂಶ್ಚಿತ್ ದೈವ ಸನ್ನಿಧಾನೇ ವಾ ಅಸ್ಮಿನ್ ವಿಷಯೇ ಭಗವತಃ ದೈವಸ್ಯ ವಾ ಇಚ್ಛಾ ಕಾ ವರ್ತತೆ ಇತಿ ಜ್ಞಾತುಂ ಯತಂತೆ ಸಂಬಂಧಿನಃ. ಕದಾಚಿತ್ ತಾತ್ಪರ್ಯ ನಿರ್ಣಯಾವಲೋಕನಾದಿನ, ಕದಾಚಿತ್ ದೇವತಾ ಚೀಟಿಕಾದಿನ, ಕದಾಚಿತ್ ಪುಷ್ಪಪತನಾದಿನ ಭಗವತಃ ಸಂಕಲ್ಪಃ अस्मिन् विषये विवाहः कर्तव्यः इति वा विवाहः न कर्तव्यः इति वा निर्णीयते. एवं च भगवत्संकल्पस्य निर्णयानन्तरं ये अन्ये पामराः जनाः एनं विवाहसम्बन्धं न अपेक्षन्ते तेषाम् अभिप्रायः असम्मतः, सर्वेषाम् असम्मतः, अस्वीकार्यः इति तिरस्क्रियते. सामान्यानाम् अनभिमतत्वेपि दैवसंकल्पज्ञानां पुरोहितानां ज्योतिषज्ञानाम् अनुभाविनां च सत्पुरुषाणां यत् सम्मतं भवति तत् कार्यं क्रियते एव इति लोकेषु दृश्यते. ಕಳೆದ ದಿವಸ ಇದನ್ನೆಲ್ಲ ನಾವು ನೋಡಿದ್ದೇವೆ. ಕನ್ಯಾಶುಲ್ಕ ಒಬ್ಬ ಕೊಟ್ಟಿರ್ತಾನೆ, ಮತ್ತೊಬ್ಬ ಹೆಚ್ಚಿನ ಕನ್ಯಾಶುಲ್ಕ ಕೊಡಬೇಕು ಅಂತ ಬಂದಿದ್ದಾನೆ. ಇಂತಹ ಪ್ರಸಂಗಗಳಲ್ಲಿ ಆ ಹುಡುಗಿಯನ್ನು ಯಾರಿಗೆ ಕೊಡಬೇಕು ಅಂತ ಯುಧಿಷ್ಠಿರ ಪ್ರಶ್ನೆ ಕೇಳಿದ್ದ. ಅದಕ್ಕನುಸಾರವಾಗಿ ಭೀಷ್ಮರು ಉತ್ತರ ಹೇಳಿದರು. ಗುರು ಹಿರಿಯರೆಲ್ಲ ಸೇರಿ ಇಂಥ ಸಂಬಂಧವನ್ನ, ಇಂಥ ಕನ್ಯೆಯನ್ನು ಇಂಥ ವರನಿಗೆ ಕೊಡಬೇಕು ಅಂತ ತೀರ್ಮಾನ ಮಾಡಿದ ಮೇಲೆ ಅದನ್ನ ತಪ್ಪಿಸುವುದು ಪಾಪ ಆದೀತು. ಆ ಮೊದಲು ಸ್ವೀಕೃತವಾದಂತಹ ಸಂಬಂಧವನ್ನೇ ಮುಂದುವರಿಸಬೇಕು.
ಮಾತಾಪಿತೃಗಳ, ಕನ್ಯೆಯ ಮಾತಾಪಿತೃಗಳ, ವರಣ ಮಾತಾಪಿತೃಗಳ ಸಮ್ಮತಿ ಇತ್ಯಾದಿಗಳು ಬಹಳ ಮುಖ್ಯ. ಒಮ್ಮೆ ಅವರೆಲ್ಲರೂ ಸೇರಿ ತೀರ್ಮಾನಿಸಿದ ಮೇಲೆ ಮತ್ತೊಬ್ಬ ಯಾರೇ ಬಂದರೂ ಕೂಡ ಆತನಿಗೆ ಮನ್ನಣೆ ಕೊಡಬಾರದು ಅಂತ ಈ ಹಿಂದೆ ನಾವು ನೋಡಿದ ಶ್ಲೋಕಗಳಲ್ಲಿ ವಿಷಯ ಸಿದ್ಧವಾಯಿತು. ಅದೇ ಪ್ರಶ್ನವನ್ನು ಮತ್ತೊಂದು ಬಾರಿ ಕೇಳ್ತಾನಷ್ಟೆ ಯುಧಿಷ್ಠಿರ. ಕನ್ಯಾಯಾಂ ಪ್ರಾಪ್ತ ಶುಲ್ಕಾಯಾಮ್, ವರ ಒಬ್ಬ ಕನ್ಯೆಯ ತಂದೆ ತಾಯಿ ಕೇಳಿದಷ್ಟು ಕನ್ಯಾಶುಲ್ಕವನ್ನು ಕೊಡಲಿಕ್ಕೆ ತಯಾರಾಗಿದ್ದಾನೆ. ಮತ್ತೊಬ್ಬ ಜಾಯಾನ್ ವರಹ, ಶ್ರೇಷ್ಠನಾದಂಥ ಧರ್ಮ ಅರ್ಥ ಕಾಮ ಸಂಪನ್ನನಾದಂಥ ಮತ್ತೊಬ್ಬ ವರ ಬಂದ ಮೇಲೆ ಆ ಇನ್ನೊಬ್ಬವರನಿಗೆ ಕನ್ಯೆಯನ್ನು ಕೊಡಬೇಕು. ಮೊದಲನೆಯವನಿಗೆ ಸುಳ್ಳನ್ನು ಹೇಳಿ, ಏನೋ ನೆಪ ಹೇಳಿ ಸಂಬಂಧವನ್ನು ತಪ್ಪಿಸಿ ಎರಡನೇವನಿಗೆ ಕೊಡಬೇಕು. ಅಥವಾ ಸುಳ್ಳು ಹೇಳಬಾರದು ಅನ್ನೋ ಕಾರಣದಿಂದಾಗಿ ಮೊದಲನೇವನಿಗೆ ಕೊಡಬೇಕು. ವಾಚ್ಯ ಮಾತ್ರ ಅನೃತಂ ನವ, ಅದೇ ವಿಷಯವನ್ನು ಹಿಂದೆ ಕೇಳಿದ ವಿಷಯವನ್ನೇ ಮತ್ತೊಂದು ಬಾರಿ ವಾಕ್ಯಾಂತರದಿಂದ ಕೇಳುತ್ತಿದ್ದಾನಷ್ಟೇ ಯುಧಿಷ್ಠಿರ. ಒಂದು ಬಾರಿ ವರನ ತಂದೆ ತಾಯಿ, ವಧುವಿನ ತಂದೆ ತಾಯಿ ತೀರ್ಮಾನಿಸಿದ ಮೇಲೆ ಅದನ್ನ ಮತ್ತೆ ಮತ್ತೆ ಬದಲಾಯಿಸುವುದು ಪಾತಕಾದೀತು ಅಂತ ಹಿಂದೆ ಬಂದಾಗಿದೆ ವಿಷಯ. ಅದೇ ನಿರ್ಣಯ ವಿಷಯವನ್ನ ಮತ್ತೊಂದು ಬಾರಿ ತಿಳ್ಕೊಳ್ಬೇಕು ಅಂತ ಕೇಳ್ತಿದ್ದಾನಷ್ಟೇ ಯುಧಿಷ್ಠಿರ. ತಸ್ಮಿನ್ ಉಭಯತೋ ದೋಷೆ ಕುರ್ವನ್ ಶ್ರೇಯ ಸಮಾಚರೇತ್. ಎರಡೂ ಕಡೆ ದೋಷ ಇದೆ ಅಂತ ಇಲ್ಲಿ ಹೇಳ್ತಾರೆ. ಬಂಧು ಜನರ ಸಮ್ಮತಿಯನ್ನು ಸ್ವೀಕಾರ ಮಾಡಿ ಕನ್ಯಾಶುಲ್ಕವನ್ನು ತೆಗೆದುಕೊಂಡಿದ್ದಾನೆ ಮೊದಲನೇ ವರದಿಂದ. ಆ ಮೊದಲನೇ ವರನಿಗೆ ಕನ್ಯಾ ಕೊಡೋದಿಲ್ಲ ಅಂತ ಹೇಳಿದ್ರೆ ವಚನ ಭಂಗ ಅನ್ನುವ ದೋಷ ಬಂದಿತ್ತು. ವಚನ ಭಂಗ ಬರಬಾರದು ಅನ್ನುವ ದೃಷ್ಟಿಯಿಂದ ಮೊದಲನೇ ವರನಿಗೆ ಕನ್ಯಾ ಕೊಟ್ಟುಬಿಟ್ರೆ ಎರಡನೇ ವರನನ್ನ, ಶ್ರೇಷ್ಠನಾದಂಥ ವರನನ್ನ, ಮೊದಲನೇ ವರನಿಗಿಂತ ಎಲ್ಲ ದೃಷ್ಟಿಯಿಂದಲೂ ಶ್ರೇಷ್ಠನಾದಂಥ ಎರಡನೇ ವರನನ್ನ ನೋಡಿದ ಮೇಲೆ ಕೂಡ ಆ ಕನ್ಯೆಯ ಹಿತವನ್ನ ಕಡೆಗಣಿಸಿದಂತಾಗ್ತದಲ್ಲ, ಅವನನ್ನ ಬಿಟ್ಟುಬಿಟ್ರೆ, ಎರಡನೇ ವರನನ್ನು ಬಿಟ್ಟುಬಿಟ್ರೆ ಕಡೆಗಣಿಸಿದಂತಾಗ್ತದಲ್ಲ. ಈಗ ಈ ಪ್ರಸಂಗದಲ್ಲಿ ಏನು ಮಾಡಬೇಕು? ಆ ಧರ್ಮದ ಬಗ್ಗೆ ಧರ್ಮ ಚಿಂತತಮೋ ಮತಃ, ಈ ವಿಷಯವನ್ನ ನಾವು ಸಾಕಷ್ಟು ಪರಾಮರ್ಶಿಸಬೇಕು ಅಂತ ಅನಿಸ್ತದೆ ನನಗೆ. ನೀವು ಇದ್ರ ಬಗ್ಗೆ ವಿವರಿಸಿ ಹೇಳಬೇಕು. ಅದಕ್ಕೆ ಭೀಷ್ಮರು ಉತ್ತರ ಹೇಳ್ತಾರೆ, ನೈವ ನಿಷ್ಠಾಕರಂ ಶುಲ್ಕಂ ಜ್ಞಾತ್ವಾಸೀತ್ ತೇನ ನಾಹೃತಂ. ಈ ಶುಲ್ಕ ಕೊಟ್ಟಾಗ ಆ ವಿವಾಹ ಆದಂತೆ ಅಲ್ಲ. ನಹಿ ಶುಲ್ಕಪರಾಸಂತಹ ಕನ್ಯಾಂ ದದತಿ ಕರಿಹಿಚಿತ. ಶುಲ್ಕವನ್ನು ತೆಗೆದುಕೊಂಡ ಮೇಲೂ ಕೂಡ, ಒಬ್ಬ ವರನಿಂದ ಶುಲ್ಕವನ್ನು ತೆಗೆದುಕೊಂಡ ಮೇಲೂ ಕೂಡ ಕೆಲವು ವಿಶೇಷ ಪ್ರಸಂಗಗಳಲ್ಲಿ ಕನ್ಯಾದಾನ ಮಾಡಲಿಕ್ಕೆ ಹೋಗೋದಿಲ್ಲ ಗುರು ಹಿರಿಯರಾದವರು. ಅನ್ಯೈರ್ ಗುಣೈರ್ ಉಪೇತಂತು ಶುಲ್ಕಂ ಯಾಂಚಂತಿ ಬಾಂಧವಾಹ. ಸಾಮಾನ್ಯವಾಗಿ ಶುಲ್ಕವನ್ನು ಕೇಳುವಂತಹ ಪ್ರಸಂಗ ಯಾಕೆ ಬರ್ತದೆ? ಕನ್ಯಾರ್ಥಿಗಳೇ, ಕನ್ಯೆಯ ಕಡೆಯವರೇ, ಕನ್ಯಾರ್ಥಿಗಳಲ್ಲ, ಕನ್ಯೆಯ ಕಡೆಯವರೇ ವರನ ಕಡೆಯವರಿಂದ ಶುಲ್ಕವನ್ನು ಕೇಳುವಂತಹ ಪ್ರಸಂಗ ಯಾಕೆ ಬರ್ತದೆ ಸಾಮಾನ್ಯವಾಗಿ? ಅದನ್ನು ವಿಚಾರ ಮಾಡಬೇಕು. ಈಗೆಲ್ಲ ವರನ ಕಡೆಯವರೇ ವಧುವಿನ ಕಡೆಯವರನ್ನ ಕಾಡಿಸಿ ಪೀಡಿಸಿ ವರದಕ್ಷಿಣೆ ತಗೊಳ್ಳೋದೇ ಕಂಡು ಬರ್ತದೆ. ಅದು ಮತ್ತೀಗ ಕಡಿಮೆ ಆಗಿದೆ, ಕನ್ಯಾ ಸಂಖ್ಯೆ ಕೊರತೆ ಇರುವುದರಿಂದ ಅನ್ನುವುದು ಬೇರೆ ವಿಷಯ. ಆದರೆ ಕನ್ಯೆಯ ಕಡೆಯವರೇ ವರನ ಕಡೆಯವರಿಂದ ಯಾಕೆ ಕನ್ಯಾಶುಲ್ಕವನ್ನು ತಗೊಳ್ತಿದ್ರು? ಅದಕ್ಕೇನು ಕಾರಣ? ಕನ್ಯೆಯ ಕಡೆಯವರು ಏನಾದರೂ ಬಡವರಾಗಿದ್ರೆ ಅಂಥ ಪ್ರಸಂಗನೂ ಕೆಲವು ಬಾರಿ ಕಂಡು ಬರ್ತದೆ. ಅಥವಾ
ಅನ್ಯೈರ್ಗುಣೈರುಪೇತಂ ಅಂತ ಹೀಗೆ ಅದನ್ನ ವರ್ಣಿಸ್ತಾರೆ. ನೀಲಕಂಠರ ವ್ಯಾಖ್ಯಾನಕ್ಕೆ ಅನುಸಾರವಾಗಿ ಅದನ್ನು ನೋಡುವುದಾದರೆ, ವಧುವಿನಿಗಿಂತ ವರ ವಯಸ್ಸಿನಲ್ಲಿ ಅಧಿಕನಾಗಿರುವುದು, ವಧುವಿನ ಸ್ವರೂಪಕ್ಕೆ ಹೋಲಿಸಿದರೆ ವರ ಕುರೂಪಿಯಾಗಿರುವುದು, ಇಂಥ ಸಂದರ್ಭಗಳಲ್ಲಿ ಈ ಎಲ್ಲ ವ್ಯತ್ಯಾಸಗಳ ಹೊರತಾಗಿಯೂ ಕೂಡ ಆ ವರ ಈ ಕನ್ಯೆಯನ್ನ ಬಯಸಿದರೆ, ಆಗ ಕನ್ಯೆ ಮಾತಾಪಿತೃಗಳು, ಬಂಧುಗಳು ಮೊದಲಾದವರೆಲ್ಲ ಅಲಂಕೃತ್ವ ವಹಸ್ವೇತಿ ಯೋದದ್ಯಾದ ಅನುಕೂಲತಃ, ಕನ್ಯೆಗೆ ಸಾಕಷ್ಟು ಅಲಂಕಾರ ಇತ್ಯಾದಿಗಳನ್ನು ಮಾಡು, ಅವಳಿಗೆ ಸಾಕಷ್ಟು ರತ್ನ ಕನಕಾದಿಗಳನ್ನು ಕೊಟ್ಟು ಮುಂದೆ ಮದುವೆ ಮಾಡಿಕೊ ಅಂತ ಹೇಳ್ತಾರೆ. ಎಚ್ಚತಾಂಚ ದದತ್ತೇವಂ ನಶುಲ್ಕಂ ವಿಕ್ರಯೋ ನ ಸಹ. ಆಗ ಅವನು ಆ ವಧುವಿಗೆ ಅಲಂಕಾರ ಮಾಡಿಕೊಳ್ಳಿಕ್ಕಾಗಿ ಸುವರ್ಣಾಭರಣ ಇತ್ಯಾದಿಗಳನ್ನು ಕೊಟ್ರೆ ಅದಕ್ಕೇನು ಶುಲ್ಕ ಅಂತ ಹೇಳೋದಿಲ್ಲ. ಮತ್ತೆ ಅದೊಂದು ಮಾರಾಟವೂ ಕೂಡ ಅಲ್ಲ. ಶುಲ್ಕ ಅಂತ ಯಾವುದನ್ನು ಹೇಳಬೇಕು? ವರನ ಕಡೆಯಿಂದ ವಧುವಿನ ಕಡೆಯವರು ತಮ್ಮ ಮನೆಗೆ, ವಧುವಿನ ತವರು ಮನೆಯಲ್ಲೇ ಉಳಿಯುವಂತಹ ಸಂಪತ್ತನ್ನೇನಾದ್ರೂ ಕೇಳಿದರೆ ಅದಕ್ಕೆ ಶುಲ್ಕ ಅಂತ ಅನ್ಬೇಕು. ಇವನು ವಧುವಿನ ತನ್ನ ಶಕ್ತಿಯನುಸಾರವಾಗಿ ಅಲಂಕರಿಸಿ ಅವಳಿಗೆ ನಾನಾ ಥರ ಸಂಪತ್ತನ್ನು ಸುರಿದು ಅವಳನ್ನು ಮದುವೆ ಮಾಡಿಕೊಂಡ್ರೆ ಅದು ಅವನ ಮನೆಗೆ ಬರುವಂಥದ್ದು. ವಧುವನ್ನ ತನ್ನ ಮನೆಗೆ ಅವನು ಕರ್ಕೊಂಡು ಹೋಗುವವನಾದ್ರಿಂದ ವರ ಅವಳ ಮನೆಗೆ ಅದು ಬಂದಂತಾಯ್ತು, ಅವಳ ಗಂಡನ ಮನೆಗೆ ಬಂದಂತಾಯ್ತು. ತನ್ನ ತವ್ರ ಮನೆಗೆ ಅದೇನು ಹೋಗೋದಿಲ್ಲ. ತವ್ರ ಮನೆಗೆ ಹೋದ್ರೆ ಶುಲ್ಕ ಅಂತ ತಿಳ್ಕೊಳ್ಬಹುದು. ನಾನು ಈಗ ಅದನ್ನು ವ್ಯಾಖ್ಯಾನಿಸ್ತಿದ್ದೇನೆ. ಅದರಿಂದ ತವ್ರ ಮನೆಗೆ ಹೋಗುವುದು ಅಲ್ಲ, ಆದ್ರಿಂದ ಇದು ಶುಲ್ಕವಲ್ಲ. ಮತ್ತದು ಮಾರಾಟವೂ ಕೂಡ ಅಲ್ಲ. ಪಶು ಮೊದಲಾದವುಗಳನ್ನ ಮತ್ತೆ ಹಾಗೆ ಸ್ಥಿರ ಚರ ಆಸ್ತಿಗಳನ್ನ, ಕೆಲವು ನಿರ್ಜೀವ ಆಸ್ತಿಗಳನ್ನೆಲ್ಲ ಮಾರಾಟ ಮಾಡ್ತಿರ್ತಾರೆ. ಆ ಥರ ಇದೊಂದು ಮಾರಾಟವೂ ಕೂಡ ಅಲ್ಲ. ಪ್ರತಿಗೃಹ್ಯ ಭವೇದ್ಯೇಯಂ ಏಷ ಧರ್ಮ ಸನಾತನಃ. ಇದೊಂದು ಸನಾತನ ಧರ್ಮವೇ ಆಗಿದೆ, ಎಂದಿಗೂ ಸ್ವೀಕೃತವಾದಂಥ ಧರ್ಮವೇ ಇದೆ. ದಾಸ್ಯಾಮಿ ಭವತೆ ಕನ್ಯಾಂ ಇತಿ ಪೂರ್ವಂ ನ ಭಾಷಿತಂ. ಕನ್ಯಾದಾನಕ್ಕಿಂತ ಮೊದಲೇ ಭವತೆ ಕನ್ಯಾಂ ದಾಸ್ಯಾಮಿ ಅಂತ ಏನು ಹೇಳಿರ್ತಾರೆ, ನಿನಗೆ ಕನ್ಯೆಯನ್ನು ದಾನ ಮಾಡ್ತೀನಿ ಅಂತ ಯಾರು ಹೇಳಿರ್ತಾರೆ, ಅಥವಾ ಯಾರು ಯಾವ ಮಾತನ್ನು ಹೇಳಿರೋದಿಲ್ವೋ, ಇವೆಲ್ಲದಕ್ಕೂ ಕೂಡ ಹೆಚ್ಚಿನ ವ್ಯತ್ಯಾಸ ಏನಿಲ್ಲ. ಯಾವ ಮಾತನ್ನು ಹೇಳದೇ ಇರುವಂತಾನೆ ಅದು. ಏಚ ಆಹುಹು ಏಚ ನಾ ಆಹುಹು. ಕೆಲವರು ಆ ಮಾತನ್ನು ಹೇಳ್ತಾರೆ, ಮಾಡಿಕೊಡ್ತೇನೆ ಅಂತೇಳಿ, ಕೆಲವರು ಇಲ್ಲ ಅಂತಾರೆ. ಏಚ ಅವಶ್ಯಂ ವದಂತ್ಯುತ. ಇದು ಯಾವುದೂ ಮಾತು ಕೂಡ ಬಹಳ ಪ್ರಧಾನವಾದದ್ದೇನಲ್ಲ. ಮದುವೆಗಿಂತ ಮುಂಚೆ ಕನ್ಯೆ ತಂದೆ ತಾಯಂದಿರು ಬಂಧುಗಳು ಆಡುವ ಮಾತನ್ನು ಯಾವುದನ್ನು ಕೂಡ ನಾವು ಪ್ರಾಮಾಣಿಕ ಅಂತ ಭಾವಿಸಬಾರದು ಅಂತ ಅದರ ಅಭಿಪ್ರಾಯ. ಇದನ್ನ ಮತ್ತೊಂದು ರೀತಿ ನಾವು ಅರ್ಥೈಸ್ಕೊಳ್ಬಹುದು. ಒಂದು ಯಾವುದೋ ಆಸ್ತಿಯನ್ನು ನಾವು ಖರೀದಿ ಮಾಡ್ಲಿಕ್ಕೆ ಹೊರಟಾಗ ನಾವು ಖರೀದಿ ಮಾಡುವವರು ನಮಗೆ ಖರೀದಿ ಕೊಡುವವರ ಜೊತೆಗೆ ಮಾತುಕತೆ ಮಾಡುವಾಗ ಯಾರು ಖರೀದಿ ಕೊಡುವವರಿದ್ದಾರೋ ಎದುರಿಗಿನ ಪಕ್ಷದವರು, ಅವರಿಗೆ ಮುಂಗಡ ಅಡ್ವಾನ್ಸ್ ಅಂತ ಹೇಳಿ ಒಂದಿಷ್ಟು ಧನ ಕೊಡ್ತೇವೆ ಅಂತ ಒಂದು ಪ್ರಸಂಗವನ್ನು ಕಲ್ಪಿಸಿಕೊಳ್ಳೋಣ. ಅವರು ಆ ಮುಂಗಡ ಧನವನ್ನು ಸ್ವೀಕಾರ ಮಾಡಿ ನಮ್ಮ ಆಸ್ತಿಯನ್ನು ನಿಮಗೆ ಕೊಡ್ತೇವೆ ಅಂತ ಹೇಳಿರ್ತಾರೆ. ಕೊಡಬೇಕಾದದ್ದು ಅವ್ರ ಧರ್ಮ ಹೌದು. ಆದರೂ ಮತ್ಯಾವುದೋ ಕಾರಣಗಳಿಂದಾಗಿ ಅವರು ನಮಗೆ ಆ ಆಸ್ತಿಯನ್ನು ಕೊಡುವುದನ್ನ ನಿರಾಕರಿಸಬಹುದು. ನಿರಾಕರಿಸುವಂತ ಶಕ್ತಿ ಹೊಂದಿದೆ, ನಿರಾಕರಿಸುವಂತಹ ಒಂದು ಸಾಧ್ಯತೆಯೂ ಕೂಡ ಇದೆ. ಈಗ ಮಾರುವುದಿಲ್ಲ ನಮ್ಮ ಆಸ್ತಿಯನ್ನ ಅಂತ ಹೇಳಬಹುದು ಅವರು, ಅಥವಾ ಇನ್ನೂ ಹೆಚ್ಚಿನ ದುಡ್ಡಿಗೆ ನಾವು ಮಾರ್ತೇವೆ ಅಂತ ಹೇಳಬಹುದು. ಇಂಥ ಕೆಲವು ಪ್ರಸಂಗಗಳು ನಡೀತಾವೆ ಜಗತ್ತಿನಲ್ಲಿ ಅಂತ ಅಭಿಪ್ರಾಯ. ಹೀಗೆ ಒಂದು ನಿರ್ಜೀವವಾದಂತಹ ಆಸ್ತಿ ಬಗ್ಗೆನೇ ಕೆಲವು ಬಾರಿ ಮಾತುಕತೆಗಳೆಲ್ಲ ಹಿಂದೆ ಮುಂದೆ ಅಸ್ತವ್ಯಸ್ತ ಆಗಿ ಇರುವಂತ ಸಾಧ್ಯತೆ ಇರ್ತದೆ. ಪೂರ್ಣ ನಮ್ಮ ಕಡೆಯಿಂದ ಧನ
ಆ ಕಡೆ ಮುಟ್ಟಿ ಮುಂಗಡ ಅಲ್ಲದೇನೆ ಪೂರ್ಣ ಧನ ಮುಟ್ಟಿ ಅವರು ನಮ್ಮ ಹೆಸರಿಗೆ ಅದನ್ನು ಬರೆದು ಕೊಟ್ಟ ಮೇಲೇನೆ ಅದು ನಮ್ಮದಾದಂತೆ. ನಿರ್ಜೀವ ವಸ್ತುವಿಗೆ ಇಷ್ಟೆಲ್ಲ ಲೆಕ್ಕಾಚಾರಗಳಿರುವಾಗ ಸಜೀವಳಾದಂತಹ ಒಬ್ಬಳ ಕನ್ಯೆಯ ಬಗ್ಗೆ ಮತ್ತಷ್ಟು ಆಲೋಚನೆಗಳಿರುವುದು ಅಸಹಜ ಏನಲ್ಲ ಅಂತ ನಾವು ಅದನ್ನು ಭಾವಿಸಬೇಕು. ತಸ್ಮಾದ್ ಆಗ್ರಹಣಾತ್ ಪಾಣಿ ಯಾಚಯಂತಿ ಪರಸ್ಪರಂ ಕನ್ಯಾ ವರ ಪುರಾ ದತ್ತೋ ಮರುದ್ಭಿರ್ತಿನ ಶ್ರುತಂ. ಆದ್ರಿಂದಲೇ ಈ ಪಾಣಿಗ್ರಹಣ ಆಗುವ ತನಕವೂ ವಿಧಿಪೂರ್ವಕವಾಗಿ ಮದುವೆ ಆಗುವ ತನಕವೂ ಯಾಚಯಂತಿ ಪರಸ್ಪರಂ, ಈ ವಧು ವರ ಇವರಿಬ್ಬರು ಪಕ್ಷದಲ್ಲಿ ಒಂದು ಪರಸ್ಪರ ಯಾಚನೆ ಅಂದ್ರೆ ಇದನ್ನ ನಾವು ಆಧುನಿಕ ಭಾಷೆಯಲ್ಲಿ ಚೌಕಶಿ, ಬಾರ್ಗೇನಿಂಗ್ ನಡೆದೇ ಇರ್ತದೆ. ಅನೇಕ ಪ್ರಸಂಗಗಳಲ್ಲಿ ಅವರವರ ಪ್ರತಿಷ್ಠೆಯ ಕಾರಣದಿಂದಾಗಿ ಅಥವಾ ಮತ್ತಾವುದೋ ಕಾರಣಗಳಿಂದಾಗಿ ಇನ್ನೇನು ಆಗಿಯೇ ಹೋಯಿತು ಅನ್ನುವಂತಹ ವಿವಾಹವು ಕೂಡ ಮುರಿದು ಬೀಳುವಂತಹ ಸಾಧ್ಯತೆನೂ ಇರ್ತದೆ. ಅದನ್ನು ಕೂಡ ನಾವು ಈ ಜಗತ್ತಿನಲ್ಲಿ ನೋಡಿರ್ತೇವೆ. ಆದ್ರಿಂದ ಕನ್ಯಾ ವರಃ ಪುರಾದತ್ತಃ ಮರುದ್ಭಿರಿತಿನ ಶ್ರುತಂ. ಮತ್ತೊಬ್ಬ ಯಾರಾದರೂ ಶ್ರೇಷ್ಠನಾದಂತಹ ವ್ಯಕ್ತಿ ಸಿಕ್ಕರೆ ಅಂಥವನಿಗೆ ಇವಳನ್ನು ಮದುವೆ ಮಾಡಿ ಕೊಡಬಹುದು, ಆದ್ರಿಂದ ಯಾವುದೇ ದೋಷ ಇಲ್ಲ ಅಂತ ಮರುತು ದೇವತೆಗಳು ಹೇಳಿದಂತಹ ಒಂದು ಮಾತನ್ನು ಕೇಳ್ತೇವೆ. ದತ್ತಾಮಪಿ ಹರಿಯತ್ ಕನ್ಯಾ ಶ್ರೇಷ್ಠಶ್ಚೇದ್ ವರ ಆಗತೆ. ಕೆಲವು ಸ್ಮೃತಿಗಳು ಹೇಳುವಂತೆ ಕನ್ಯಾಶುಲ್ಕವನ್ನು ತೆಗೆದುಕೊಂಡು ನಿನಗೆ ಮದುವೆ ಮಾಡಿಕೊಡ್ತೀನಿ ಅಂತ ಹೇಳಿದ ಮೇಲೂ ಕೂಡ ಮತ್ತೊಬ್ಬ ಶ್ರೇಷ್ಠ ವರ ಬಂದರೆ ಆ ಶ್ರೇಷ್ಠನಾದವನಿಗೆ ಅವಳನ್ನು ಕೊಡಬೇಕು ಅಂತ ಬೇರೆ ಬೇರೆ ಸ್ಮೃತಿಗಳಲ್ಲೂ ಕೂಡ ಕೇಳಿ ಬರ್ತದೆ. ಅಂತೂ ಆ ಕನ್ಯೆಯ ಹಿತದ ದೃಷ್ಟಿಯಿಂದ ಅವಳಿಗೆ ಶ್ರೇಷ್ಠನಾದಂತಹ ವರನನ್ನೇ ಹುಡುಕಬೇಕು ಅನ್ನೋ ದೃಷ್ಟಿಯಿಂದ ಇಷ್ಟೆಲ್ಲ ಅವಕಾಶಗಳನ್ನ ಶಾಸ್ತ್ರ ನಮಗೆ ಮುಕ್ತವಾಗಿಟ್ಟಿದೆ ಅಂತ ಅದರ ಅರ್ಥ. ಶ್ರೇಷ್ಠ ವರ ಸಿಗುವ ಸಾಧ್ಯತೆ ಇದ್ರೆ ಇಷ್ಟೆಲ್ಲ ಪ್ರಯತ್ನ ಮಾಡಬಹುದು. ಮೊದಲನೇ ವರನಿಗಿಂತ ಶ್ರೇಷ್ಠನಾದ ವರ ಎರಡನೇವನು ಸಿಕ್ಕಿಲ್ಲ, ಮೊದಲನೇವನು ಎರಡನೇವನು ಒಂದೇ ದೃಷ್ಟಿಯವರಾಗಿದ್ದಾರೆ, ಎಲ್ಲ ದೃಷ್ಟಿಯಿಂದ ಸಮಾನತೆ ಆಗಿದ್ದಾರೆ, ಕೇವಲ ಧನ ಮಾತ್ರ ಜಾಸ್ತಿ ಕೊಡ್ತೇನೆ ಅಂತ ಆತ ಹೊರಟಾಗ ಎರಡನೇವನು ಮೊದಲನೇವನಿಗಿಂತ ಹೆಚ್ಚು ಧನವನ್ನು ಕೊಡುವವನು ಇದ್ದಾನೆ ಅಂತ ಅಷ್ಟು ಮಾತ್ರ ಆದಾಗ ಆ ಮೊದಲನೇ ಸಂಬಂಧವನ್ನ ಕಡೆಗಣಿಸಬಾರದು. ಇದು ತಾತ್ಪರ್ಯ ಇದ್ದಂತೆ ಕಾಣಿಸ್ತದೆ. ಧರ್ಮ, ಅರ್ಥ ಇತ್ಯಾದಿ ಎಲ್ಲ ದೃಷ್ಟಿಯಿಂದಲೂ, ರೂಪ ಇತ್ಯಾದಿ ಎಲ್ಲ ದೃಷ್ಟಿಯಿಂದಲೂ ಎರಡನೇ ಅವನು ಶ್ರೇಷ್ಠನಾಗಿ ಸಿಕ್ಕಾಗ ಅವನನ್ನ ಸ್ವೀಕರಿಸಬಹುದು, ಮೊದಲನೇ ಅವನು ಕಡೆಗಣಿಸಬಹುದು ಅಂತ ಕೇಳಿ ಬರ್ತದೆ. ನ ಅನಿಷ್ಟಾಯ ಪ್ರದಾತವ್ಯ ಕನ್ಯಾ ಇತಿ ಋಷಿ ಚೋದಿತಂ. ಶಾಸ್ತ್ರದಲ್ಲಿ ಇದನ್ನು ಹೇಳೇ ಇದ್ದಾರೆ. ಯಾವ ಕನ್ಯೆಗೆ ಯಾವ ವರ ಇಷ್ಟನಲ್ಲವೋ ಅಥವಾ ಅವನು ಎಲ್ಲ ದೃಷ್ಟಿಯಿಂದ ಯೋಗ್ಯನಲ್ಲವೋ ಅಂಥವನಿಗೆ ಅವಳನ್ನು ಮದುವೆ ಮಾಡಿ ಕೊಡಲೇಬಾರದು ಅಂತ ಋಷಿಗಳ ಅಭಿಪ್ರಾಯ ಇದೆ. ಯನ್ಮೂಲಂ ಕಾಮಮೂಲಸ್ಯ ಪ್ರಜನಸ್ಯೇತಿ ಮೇಮತಿ. ದಾಂಪತ್ಯ ಸುಖ ಮತ್ತು ಮುಂದಿನ ಸಂತಾನ, ಸುಖದ ಜೀವನ ಇದೆಲ್ಲದಕ್ಕೂ ಕೂಡ ಅವನೇ ಅಪೇಕ್ಷಿತನಾದಂತಹ ವರನೇ ಮೂಲ. ಎಲ್ಲ ದೃಷ್ಟಿಯಿಂದಲೂ ಯೋಗ್ಯನಾದಂತಹ ವರನೇ ಮೂಲ, ಅವನನ್ನೇ ಸ್ವೀಕಾರ ಮಾಡಬೇಕು. ಸಮೀಕ್ಷತಾನ್ ಬಹೂನ್ ದೋಷಾನ್. ಹೀಗೆ ಶುಲ್ಕವನ್ನು ತೆಗೆದುಕೊಂಡು ಕನ್ಯೆಯನ್ನ ಪ್ರದಾನ ಮಾಡುವುದರಲ್ಲಿ ಅನೇಕ ದೋಷಗಳಿವೆ. ಯಥಾ ನಿಷ್ಠಾಕರಂ ಶುಲ್ಕಂ ನ ಜಾತ್ವಾಸಿ ತಥಾ ಶೃಣು. ಶುಲ್ಕವನ್ನು ಸ್ವೀಕಾರ ಮಾಡಿಬಿಟ್ಟ ಮಾತ್ರಕ್ಕೆ, ಎದುರು ಪಕ್ಷದವರು ಶುಲ್ಕ ಕೊಟ್ಟರು, ನಾವು ಅದನ್ನು ಸ್ವೀಕಾರ ಮಾಡಿಬಿಟ್ಟೆವು ಒಂದು ಮಾತ್ರಕ್ಕೆ ನ ನಿಷ್ಠಾಕರಂ, ಇದು ಆ ವಿವಾಹವನ್ನ ನಿಶ್ಚಿತಗೊಳಿಸುವುದಿಲ್ಲ. ಈ ಹಿಂದೆ ನನ್ನ ಸಹೋದರನಾದಂಥ ವಿಚಿತ್ರವೀರ್ಯನ ಸಲುವಾಗಿ ಭೀಷ್ಮ ಕಥೆ ಹೇಳ್ತಿದ್ದಾನೆ. ಭೀಷ್ಮನಿಗೆ ಕುರುವಂಶವನ್ನು ಮುಂದುವರಿಸಬೇಕಾದಂತಹ ಒಂದು ಜವಾಬ್ದಾರಿ ಇತ್ತು. ಭೀಷ್ಮನ ತಂದೆ ಶಂತನು ಗಂಗೆಯಲ್ಲಿ ಭೀಷ್ಮನನ್ನು ಪಡ್ಕೊಂಡ. ಮತ್ತೊಬ್ಬಳು ಪತ್ನಿ ಸತ್ಯವತಿಯಲ್ಲಿ ಚಿತ್ರಾಂಗದ ಮತ್ತು ವಿಚಿತ್ರವೀರ್ಯರನ್ನು ಪಡ್ಕೊಂಡ. ಚಿತ್ರಾಂಗದ ಗಂಧರ್ವನೊಬ್ಬನ ಜೊತೆ ಹೋರಾಡಿ ಮರಣಿಸಿದ್ದ ಸಣ್ಣ ವಯಸ್ಸಿನಲ್ಲೇ. ಮುಂದೆ ವಿಚಿತ್ರವೀರ್ಯನ ಸಲುವಾಗಿ ಕಾಶಿ, ಮಗಧ, ಕಾಶಿ ದೇಶ, ಕೋಸಲ ದೇಶದ ರಾಜರು ಇವನ್ನೆಲ್ಲ ಗೆದ್ದ ಅವನು ಸ್ವಯಂವರಕ್ಕೆ ಹೋಗಿ. ಈ ವಿಚಿತ್ರವೀರ್ಯ ತಾನು ಸ್ವಯಂವರಕ್ಕೆ ಹೋಗಿ ಅಲ್ಲಿ ಹೋರಾಡಿ ಕನ್ಯೆಯರನ್ನು ತರುವಷ್ಟು ಶಕ್ತಿಶಾಲಿ ಆಗಿರಲಿಲ್ಲ.
ಆದ್ರಿಂದ ತಮ್ಮನ ಪರವಾಗಿ ಅಣ್ಣನಾದಂಥ ಭೀಷ್ಮನೇ ಹೋದ. ಇಬ್ರು ಕನ್ಯೆಯರನ್ನ ಕರ್ಕೊಂಡು ಬಂದೆ. ಮತ್ತೊಬ್ಳಿದ್ದಳು ಅಂಬಿಕಾ ಅಂಬಾಲಿಕಾ ಅನ್ನೋರನ್ನ ಕರ್ಕೊಂಡು ಬಂದೆ. ಮತ್ತೊಬ್ಳು ಅಂಬಾ ಅಂತಿದ್ಲು. ಅವಳು ಆ ಶಾಲ್ವರಾಜನನ್ನ ಸ್ವೀಕರಿಸಿದ್ಳು. ಆಗಾಗಲೇ ಗೃಹೀತ ಪಾಣಿ ಏಕಾಸೀತ್, ತನ್ನ ಕೈಯನ್ನು ಮತ್ತೊಬ್ಬನಿಗೆ ಕೊಟ್ಟು ಬಿಟ್ಟಿದ್ಲು ಅಂತ ಅರ್ಥ ಮಾಡಿದ್ದಾರೆ. ಆ ಮೂವರು ಕನ್ಯೆಯರಲ್ಲಿ ಅಂಬಾ, ಅಂಬಿಕಾ ಮತ್ತು ಅಂಬಾಲಿಕಾ ಇವರಲ್ಲಿ ಇಂಥದೊಂದು ವಿಚಿತ್ರ ನಡೆದಿತ್ತು. ಅಂಬಾ ಅಂತನ್ನುವಳು ಮತ್ತೊಬ್ಬನನ್ನು ವರಿಸಿದ್ಲು. ಇನ್ನಿಬ್ಬರು ಅಂಬಿಕಾ ಮತ್ತು ಅಂಬಾಲಿಕಾ ಏನಿದ್ದಾರೆ ಅವರಿಬ್ಬರ ತಂದೆಯಾದಂತಹ ಕಾಶಿರಾಜ ಮತ್ತಾರೋ ಕೆಲವು ರಾಜರಿಗೆ ಕನ್ಯಾದಾನ ಮಾಡ್ತೇನೆ ಅಂತ ಹೇಳಿ ಅವ್ರ ಕಡೆಯಿಂದ ಶುಲ್ಕ ತಗೊಂಡ್ಬಿಟ್ಟಿದ್ದೆ. ನಾನು ಆ ಪ್ರಸಂಗದಲ್ಲಿ ಆ ಸ್ವಯಂವರಕ್ಕೆ ಹೋದೆ. ಅವ್ರನ್ನ ಕರ್ಕೊಂಡು ಬಂದೆ. ಅಲ್ಲಿರುವಂತಹ ರಾಜರನ್ನೆಲ್ಲ ಸೋಲಿಸಿದೆ ನಾನು. ಪ್ರಾಪ್ತ ಶುಲ್ಕ ಅಪರ ಅಭವತ್ ಅಂತ ಅಲ್ಲಿ ಇರುವಂತ ಶಬ್ದ. ಗೃಹೀತ ಪಾಣಿರ್ ಏಕಾಸೀತ್ ಅಂತಿದೆಯಲ್ಲ, ಏಕ ಅಂದ್ರೆ ಅಂಬ, ಅವಳು ತನ್ನ ಕೈಯನ್ನು ಮತ್ತೊಬ್ಬನಿಗೆ ಕೊಟ್ಟಿದ್ಲು, ಮನಸ್ಸನ್ನ ಮತ್ತೊಬ್ಬನಿಗೆ ಕೊಟ್ಟಿದ್ಲು ಅಂತ ಅದರ ಅರ್ಥ. ಅಪರ ಮತ್ತೊಬ್ಬಳು ಅಂಬಿಕಾನೋ ಅಂಬಾಲಿಕಾನೋ, ಅಪರ ಅಂದ್ರೆ ಏಕವಚನ, ಅದು ಅಂಬಿಕಾನೋ ಅಂಬಾಲಿಕಾನೋ ಅಥವಾ ಇಬ್ರುನೋ. ಇದು ಅನುವಾದ ಮಾಡುವವರು ಇಬ್ಬರಿಗೂ ಸಂಬಂಧಪಟ್ಟಂತೆ ಅದನ್ನು ಅನುವಾದ ಮಾಡಿದ್ದಾರೆ. ಅಂಬಿಕಾ ಅಂಬಾಲಿಕಾ ಇವರಿಬ್ಬರನ್ನೂ ಕೂಡ ಬೇರೆಯವರಿಗೆ ಕೊಡ್ತೇನೆ ಅಂತ ಹೇಳಿ ಅವನು ಆ ಬೇರೆ ವರರ ಮೂಲಕ ಕಲ್ಯಾಣ ಶುಲ್ಕವನ್ನ ಸ್ವೀಕಾರ ಮಾಡಿಬಿಟ್ಟಿದ್ದ ಅಂತ ಈಗ ಅನುವಾದ ಮಾಡಿದ್ದಾರೆ. ಆದ್ರೆ ಏಕವಚನ ಇದೆ. ಏಕವಚನ ಇರೋದ್ರಿಂದ ಅವರಿಬ್ಬರಲ್ಲಿ ಯಾರೋ ಒಬ್ಬ ಸ್ತ್ರೀಯನ್ನು ಮಾತ್ರ, ಒಬ್ಬಳ ಕನ್ಯೆಯನ್ನು ಮಾತ್ರ ಯಾವುದೋ ವರನಿಗೆ ಕೊಡ್ತೀನಿ ಅಂತ ಹೇಳಿ ಕನ್ಯಾ ಶುಲ್ಕವನ್ನು ತಗೊಂಡಿದ್ದ ಅಂತ ಹೀಗೆ ಕೇಳಿ ಬರ್ತದೆ. ಆಗ ನಾನು ಏನ್ ಮಾಡಬೇಕು, ಈ ಮೂವರಲ್ಲಿ ಯಾರನ್ನು ಸ್ವೀಕಾರ ಮಾಡಬೇಕು, ಯಾರನ್ನು ನನ್ನ ತಮ್ಮನಿಗಾಗಿ ಮದುವೆ ಮಾಡಿಕೊಡ್ಬೇಕು ಅಂತ ಒಂದು ಆಲೋಚನೆ ಮಾಡಬೇಕಾಯ್ತು ನಾನು. ಅನೇಕ ಜನ ವಿದ್ವಾಂಸರ ಅಭಿಪ್ರಾಯವನ್ನೆಲ್ಲ ಕೇಳಿದೆ. ಆಗ ನನ್ನ ತಂದೆ, ಬಾಲ್ಹಿಕ ಅಂತ ಹೇಳ್ತಾರೆ, ಬಾಲ್ಹಿಕನ ಬಗ್ಗೆ ಅಲ್ಲಿ ಮುಂದೆ ಬರೋದಿದೆ. ಬಾಲ್ಹಿಕೋ ವಾಕ್ಯಮಬ್ರವೀತ್ ಅಂತ. ಪಿತಾಮಹ ಮಹಾರಾಜ ಬಾಲ್ಹಿಕೋ ವಾಕ್ಯಮಬ್ರವೀತ್. ಬಾಲ್ಹಿಕ ಅಂದ್ರೆ ಶಂತನು, ದೇವಾಪಿ ಮತ್ತು ಬಾಲ್ಹಿಕ ಅಂತ 3 ಜನ ಅಣ್ಣ ತಮ್ಮಂದ್ರು. ಶಂತನುವಿನ ಮಗ ಭೀಷ್ಮ. ಹಾಗೆ ಬಾಲ್ಹಿಕ ಶಂತನುವಿಗೆ ಪಿತೃವೇನಾಗಬೇಕು, ಚಿಕ್ಕಪ್ಪ ದೊಡ್ಡಪ್ಪ ಆಗಬೇಕು ಅಂತ ನನ್ನ ನೆನಪು. ದೇವಾಪಿ ಅಂತ ಮತ್ತೊಬ್ಬ ಇದ್ದ. ಆ ದೇವಾಪಿ ಚಿಕ್ಕ ವಯಸ್ಸಿನಲ್ಲೇ ಕಾಡಿಗೆ ಹೋಗಿಬಿಟ್ಟಿದ್ದ. ತ್ವಗ್ದೋಷಯುಕ್ತ ದೇವಾಪಿ, ಚರ್ಮದ ದೋಷ ಇತ್ತಾದ್ರಿಂದ ಅವನೆಲ್ಲೋ ಬೇರೆ ಕಡೆ ಹೋಗಿಬಿಟ್ಟಿದ್ದ. ಉಳಿದವರು ಶಂತನು ಮತ್ತು ಬಾಲ್ಹಿಕ ಮಾತ್ರ. ಆ ಶಂತನು ಬೇಗ ತೀರ್ಕೊಂಡ, ಬಾಲ್ಹಿಕ ಮಾತ್ರ ಕುರುಕ್ಷೇತ್ರದ ಯುದ್ಧದವರೆಗೂ ಮುಂದುವರೆದಿದ್ದ. ಇದನ್ನ ನಾವು ನೋಡ್ತೇವೆ. ಆ ಬಾಲ್ಹಿಕ ಏನ್ ಹೇಳಿದ್ದ, ಅವನೊಬ್ಬ ಧರ್ಮಜ್ಞನೇ ಆಗಿದ್ದ. ಆ ಮತ್ತೊಬ್ಬನಿಗೆ ಮನಸ್ಸು ಕೊಟ್ಟಿರುವಂತಹ, ಮತ್ತೊಬ್ಬನನ್ನ ಬಯಸಿರುವಂತಹ ಅಂಬೆಯನ್ನು ಬಿಟ್ಟುಬಿಡು, ಉಳಿದಿಬ್ಬರನ್ನ ಕರೆದುಕೊಂಡ್ವಾ, ವಿಚಿತ್ರ ವೀರನಿಗೆ ಮದುವೆ ಮಾಡಿಕೊಡು ಅಂತ ನನ್ನ ತಂದೆ ನನಗೆ ಹೇಳಿದ. ಪಾಣೌ ಗೃಹೀತ ತತ್ರೈವ ವಿಸರ್ಜ್ಯ ಇತಿ ಮೇ ಪಿತಾ. ಯಾರು ಅಂಬೆ ಈಗಾಗಲೇ ಇನ್ನೊಬ್ಬರನ್ನು ಬಯಸಿದ್ದಾಳೆ ಅವಳನ್ನು ಬಿಟ್ಟುಬಿಡು, ಉಳಿದವರನ್ನ ಕರ್ಕೊಂಡು ಬಾ ಅಂತ ನನ್ನ ಆ ಪಿತೃವೇ ನನಗೆ ಹೇಳಿದ. ಶಂಕಮಾನ ಪಿತೃವಚ. ನನಗೆ ಅದ್ರ ಬಗ್ಗೆ ಒಂದು ಗೊಂದಲವೇ ಆಯಿತು. ಬೇರೆ ವಿದ್ವಾಂಸರ ಅಭಿಪ್ರಾಯವನ್ನು ಕೂಡ ನಾನು ಕೇಳಿದೆ. ಆಚಾರಂ ತತ್ವತೋವಿತ್ತು ಇಚ್ಛಾಮೀತಿ ಪುನಃ ಪುನಃ. ಆದರೂ ನನ್ನ ತಂದೆ ಸಹೋದರನಾದಂತಹ ಬಾಲ್ಹಿಕನ ಬಗ್ಗೆ ನನಗೆ ಗೌರವ ಇತ್ತು. ಇದನ್ನೆಲ್ಲ ನಾವು ದೀರ್ಘವಾಗಿ ವಿಚಾರಿಸಿದೆವು. ಆಗ ಅವನಿಗೆ ನಾನೇನು ಹೇಳಿದೆ, ನಾನು ಕೇಳಿದಂತಹ ಜಿಜ್ಞಾಸೆಯನ್ನ ಕೇಳಿ ಅವನು ನನಗೇನು ಉತ್ತರ ಹೇಳಿದ. ಯದಿವಹ ಶುಲ್ಕತೋ ನಿಷ್ಠ ನಪಾಣಿ ಗ್ರಹಣಾತ್ತತಃ ಲಾಭಾಂತರ ಉಪಾಸೀತ ಪ್ರಾಪ್ತ ಶುಲ್ಕ ಇತಿ ಸ್ಮೃತಿ ಅಂತ ಪರಂಪರೆಯಲ್ಲಿದ್ದಂತಹ ಒಂದು ಮಾತನ್ನ ಆ ಬಾಲ್ಹಿಕ ನನಗೆ ಹೀಗೆ ಹೇಳಿದೆ. ಕನ್ಯಾಶುಲ್ಕವನ್ನು ಪಡ್ಕೊಳ್ಳುವುದು ಅನ್ನುವಂಥ ಒಂದು ಪ್ರಕ್ರಿಯೆ ಏನಿದೆ, ಕನ್ಯಾಶುಲ್ಕವನ್ನು ಸ್ವೀಕಾರ ಮಾಡಿ ಒಬ್ಬ ವರನಿಗೆ
ನನ್ನ ಮಗಳನ್ನ ನಿನಗೆ ಕೊಡ್ತೀನಿ ಅಂತ ಹೇಳುವಂತಹ ಮಾತು ಇದಿಷ್ಟೇ ವಿವಾಹಕ್ಕೆ ಕಾರಣ ಅಲ್ಲ. ವಿವಾಹ ಸಂಪನ್ನ ಆಯಿತು ಅನ್ನುವುದನ್ನು ಸೂಚಿಸುವುದಿಲ್ಲ. ವಸ್ತುತಃ ಪಾಣಿಗ್ರಹಣದಿಂದಲೇ ವಿವಾಹ ಅಂತನ್ನೋದು ಸಂಪನ್ನ ಆಗ್ತದೆ. ಇದು ಸ್ಮೃತಿಕಾರರ, ಶ್ರುತಿ ಮತ್ತು ಶಾಸ್ತ್ರಕಾರರ ಅಭಿಪ್ರಾಯ ಆಗಿದೆ. ಆದರೆ ನೀವೆಲ್ಲ ಹೀಗೆ ವಿಚಾರ ಮಾಡ್ತಾ ಇದ್ದೀರಿ, ಕನ್ಯಾಶುಲ್ಕವನ್ನು ತೆಗೆದುಕೊಂಡ ಮಾತ್ರದಿಂದಲೇ ವಿವಾಹ ಆಗ್ತದೆ ಅಂತ ವಿಚಾರ ಮಾಡ್ತಾ ಇದ್ದೀರಿ. ಆ ಸ್ಮೃತಿಕಾರರ ಮಾತೆಲ್ಲ ವ್ಯರ್ಥ ಆಗ್ತದಲ್ಲ. ನಿಮ್ಮ ಅಭಿಪ್ರಾಯ ಸ್ಮೃತಿಕಾರರ ಮಾತಿಗೆ ವಿರುದ್ಧ ಆಗಿಬಿಡ್ತದಲ್ಲ. ಲಾಭಾಂತರ ಉಪಾಸೀತ ಪ್ರಾಪ್ತ ಶುಲ್ಕ ಇತಿ ಸ್ಮೃತಿ. ಇನ್ನೊಬ್ಬ ವರ ಸಿಕ್ಕರೆ ಮತ್ತೊಬ್ಬ ವರನ ಲಾಭ ಆದರೆ ಅದನ್ನ ಗಮನಿಸಬೇಕು. ಶ್ರೇಷ್ಠನಾದಂಥ ವರನನ್ನೇ ಆ ಕುಡಿಗೆ ಕೊಡಬೇಕು. ಮೊದಲು ಮಾತು ಕೊಟ್ಟಿದ್ದೇವೆ ಅಂತ ಕನಿಷ್ಠನಾದ ವರನಿಗೆ ಕನ್ಯೆಯನ್ನು ಕೊಡಬಾರದು ಅಂತ ಸ್ಮೃತಿ ಇರೋದ್ರಿಂದ ನೀವು ಆ ಶುಲ್ಕ ಕೊಟ್ಟಿದ್ದೇವೆ ಅನ್ನೋ ಒಂದೇ ಕಾರಣಕ್ಕಾಗಿ ಮೊದಲನೇ ವರನಿಗೆ ಅಂಟಿಕೊಂಡ್ರೆ ನಿಮ್ಮ ಮಾತು ಸ್ಮೃತಿಕಾರರಿಗೆ ವಿರುದ್ಧ ಆಗೋದಿಲ್ಲೇನೋ. ಹೀಗೆ ಮಾಡಬಾರದು ನೀವು. ಇದು ಪ್ರಮಾಣ ವಾಕ್ಯ ಅಲ್ಲ ನೀವು ಹೇಳುವುದು. ಯೇಷಾಂ ವೈ ಶುಲ್ಕತೋ ನಿಷ್ಠಾ ನ ಪಾಣಿ ಗ್ರಹಣಾತ್ ತಥಾ ನಹಿ ಧರ್ಮವಿದ ಪ್ರಾಹು ಪ್ರಮಾಣಂ ವಾಕ್ಯದ ಸ್ಮೃತಂ. ಶುಲ್ಕ ತಗೊಳ್ಳೋದೇ ಮುಖ್ಯ, ಪಾಣಿಗ್ರಹಣ ಅಮುಖ್ಯ ಅಂತ ಯಾರು ಹೇಳಿದ್ರೆ ಅದು ಸರಿಯಲ್ಲ. ಪಾಣಿಗ್ರಹಣ ಸಪ್ತಪದಿ ಆ ಪ್ರಕ್ರಿಯೆಗಳೇ ಮುಖ್ಯ. ಮಾಂಗಲ್ಯ ಬಂಧನ ಮೊದಲಾದ ಕ್ರಿಯೆಗಳೇ ಮುಖ್ಯ ಹೊರತು ಕನ್ಯಾಶುಲ್ಕವನ್ನು ಕೊಡುವುದೊಂದು ತೀರಾ ಪ್ರಾಥಮಿಕವಾದಂತಹ ಹಂತ. ಅದು ಪ್ರಸಿದ್ಧಂ ಭಾಷಿತಂ ದಾನೆ. ಜಗತ್ತಿನಲ್ಲಿ ಹೀಗೆಲ್ಲ ಮಾತಾಡೋದು ಕೂಡ ನಮಗೆ ಕಂಡೇ ಇದೆಯಲ್ಲ. ಏನಂತ ಕಂಡಿದೆ? ಪ್ರಸಿದ್ಧಂ ಭಾಷಿತಂ ದಾನಂ. ದಾನಂ ಅಂತ ಕೆಲವು ಕಡೆ ಇದೆ, ದಾನೆ ಅಂತ ಕೆಲವು ಕಡೆ ಇದೆ. ತೇಷಾಂ ಪ್ರತ್ಯಾಯಕಂ ಪುನಃ. ಕನ್ಯಾದಾನ ಮಾಡಿದರು, ಪಾಣಿಗ್ರಹಣ ಆಯಿತು ಅಂತ ಹೀಗೆಲ್ಲ ಹೇಳ್ತಾರೆ. ಏಮನ್ಯಂತೆ ಕ್ರಯಂ ಶುಲ್ಕಂ ನತೇ ಧರ್ಮವಿದೋ ನರಾಹ. ಶುಲ್ಕವನ್ನು ಕೊಡುವುದೇ ಒಂದು ಧರ್ಮ ಅಂತ ಯಾರು ಹೇಳ್ತಾರೆ ಅವರಿಗೆ ಧರ್ಮದ ಜ್ಞಾನ ಇಲ್ಲ. ಅದು ಸರಿಯಲ್ಲ. ಅದೊಂದು ಗೌಣವಾದಂತಹ ಪ್ರಕ್ರಿಯೆ. ಶುಲ್ಕವನ್ನು ಕೊಡುವುದು ತೀರಾ ಗೌಣವಾದಂತಹ ಪ್ರಕ್ರಿಯೆ. ಅದಕ್ಕೆ ನಾನು ಒಂದು ಆಸ್ತಿ ಖರೀದಿ ಮಾಡುವಾಗ ಮುಂಗಡ ಕೊಟ್ಟದ್ದು, ಅಡ್ವಾನ್ಸ್ ಕೊಟ್ಟದ್ದು ಏನಿರ್ತದಲ್ಲ ಅದನ್ನು ಉದಾಹರಣೆಯನ್ನಾಗಿ ಹೇಳಿದೆ. ಯಾಕೆಂದ್ರೆ ಶುಲ್ಕ ಸ್ವೀಕಾರ ಮಾಡಿ ಕನ್ಯೆಯನ್ನು ಮದುವೆ ಮಾಡಿಕೊಡುವುದು ಅನ್ನೋದು ಕೆಲವು ಮದುವೆಗಳಲ್ಲಿ ಇರೋದಷ್ಟೇ. ಎಲ್ಲಾ ಕಡೆನೂ ಕೂಡ ವರನ ಕಡೆಯವರಿಂದ ವಧುವಿನ ಕಡೆಯವರು ಶುಲ್ಕವನ್ನೇನು ಸ್ವೀಕಾರ ಮಾಡೋದಿಲ್ಲಲ್ಲ. ಕೆಲವು ಕಡೆ ವಧುವಿನವರೇ ವರನಿಗೆ ಒಂದಿಷ್ಟೇನೋ ದಕ್ಷಿಣೆ ಅಂತಲೂ ಕೊಡ್ತಾರೆ. ಹೀಗೆಲ್ಲ ಅನೇಕ ಕಡೆ ಅನೇಕ ಸಂಪ್ರದಾಯಗಳಿರ್ತವೆ. ಶುಲ್ಕವನ್ನೇ ಕ್ರಯ ಅಂತ ಭಾವಿಸಬಾರದು, ಅದಕ್ಕೆ ಪ್ರಾಧಾನ್ಯವನ್ನು ಕೊಡಬಾರದು. ಅವರಿಗೆ ಧರ್ಮ ತಿಳಿದಿಲ್ಲ. ನಚ ಏತೇಭ್ಯ ಪ್ರಧಾತವ್ಯ ನ ಓಡವ್ಯ ತಥಾವಿಧ. ಕನ್ಯಾಶುಲ್ಕಕ್ಕೆ ಮಹತ್ವ ಕೊಟ್ಟು ಅದನ್ನು ಕನ್ಯೆ ಬೆಲೆ ಅಂತ ಯಾರು ತೀರ್ಮಾನ ಮಾಡಿರ್ತಾರೆ, ನಚ ಏತೇಭ್ಯ ಪ್ರದಾತವ್ಯ, ಅಂಥವರಿಗೆ ನಮ್ಮ ಹುಡುಗಿಯನ್ನು ನಾವು ಕೊಡಬಾರದು. ವರನ ಕಡೆಯವರು ಎಷ್ಟೇ ಶ್ರೇಷ್ಠರಿದ್ರೂ ಕೂಡ ಕನ್ಯಾಶುಲ್ಕಕ್ಕೆ ಮಹತ್ವ ಕೊಡುವವರಾಗಿದ್ರೆ, ಅದರ ಮೂಲಕನೇ ವಿವಾಹ ಸಂಪನ್ನ ಆಯಿತು ಅಂತ ಅವರು ಭಾವಿಸುವುದಾದ್ರೆ ಅಂಥವ್ರಿಗೆ ಕನ್ಯಾದಾನ ಮಾಡಬಾರದು ನಾವು. ನ ಪ್ರದಾತವ್ಯ ಕನ್ಯಾ ನ ಓಢವ್ಯ. ಹಾಗಾಗಿ ಇದು ಕನ್ಯೆ ಕಡೆಯವರಿಗೆ, ವಧುವಿನ ಕಡೆಯವರಿಗೆ ಇದೊಂದು ಕಿವಿ ಮಾತಾಯಿತು. ನಮ್ಮ ಕನ್ಯೆಯನ್ನು ಕನ್ಯಾಶುಲ್ಕಕ್ಕೆ ಮಹತ್ವ ಕೊಡುವವರಿಗೆ, ಅರ್ಥಾತ್ ವ್ಯಾವಹಾರಿಕ ಬುದ್ಧಿ ಇದ್ದವರಿಗೆ, ಕಮರ್ಷಿಯಲ್ ಮನೋಭಾವ ಇದ್ದವರಿಗೆ ಕೊಡಬಾರದು ಅಂತ ಹೇಳಿದಂತಾಯ್ತು. ಹಾಗೇನೆ ಕಮರ್ಷಿಯಲ್ ಮನೋಭಾವ ಇದ್ದವ್ರ ಕಡೆಯಿಂದ ಕನ್ಯೆಯನ್ನು ಸ್ವೀಕಾರನೂ ಮಾಡಬಾರದು. ನ ಓಢವ್ಯ ತಥಾವಿಧ. ನ ಹ್ಯೇವ ಭಾರ್ಯ ಕ್ರೇತವ್ಯ ನ ವಿಕ್ರಯ್ಯ ಕಥಂಚನ. ಯಾಕೆಂದ್ರೆ ಹೆಣ್ಣು ಅನ್ನೋದೊಂದು ಮಾರುವ ಅಥವಾ ಕೊಳ್ಳುವ ಸಂಗತಿ ಅಲ್ವಲ್ಲ. ನ ಹ್ಯೇವ ಭಾರ್ಯ ಕ್ರೇತವ್ಯ ನ ವಿಕ್ರಯ್ಯ ಕಥಂಚನ. ತುಂಬಾ ಸುಂದರವಾದಂತಹ ಮಾತಿದೆ. ಗಂಡು ಹೆಣ್ಣು ಇಬ್ರು ಕೂಡ ಪರಸ್ಪರ ತಮ್ಮನ್ನ ವಿವಾಹ ಬಂಧನದಲ್ಲಿ ಒಪ್ಪಿಸಿಕೊಳ್ಳುವಂತಹ ಪ್ರಕ್ರಿಯೆ ಅದು. ಹೆಣ್ಣನ್ನ ಗಂಡಿಗೆ ಮಾರುವುದೂ ಇಲ್ಲ, ಹಾಗೆ ಗಂಡು ಕೂಡ ತನ್ನನ್ನು ತಾನು ಯಾರಿಗೂ ಮಾರಿಕೊಳ್ಳಬಾರದು. ಇಂಥದನ್ನೆಲ್ಲ ಪ್ರಸಂಗಗಳು ನೀವು ಎಲ್ಲರೂ ಕೇಳಿರ್ತೀರಿ. ವರನ ಕಡೆಯವರಿಂದ ಕನ್ಯಾಶುಲ್ಕ ಅಂತೇಳಿ ದೊಡ್ಡ ಮಟ್ಟದ ಧನವನ್ನ ಕನ್ಯೆಯ ಕಡೆಯವರು ತಗೊಂಡ್ರೆ, ಅದಕ್ಕೆ ಪ್ರತಿಯಾಗಿ ತಮ್ಮ ಕನ್ಯೆಯನ್ನ ಆ ವರನಿಗೆ ಕೊಟ್ರೆ ಅದೊಂದು ರೀತಿ ಮಾರಾಟ ಆಯಿತು ಅಂತ ಅದನ್ನ ಹಾಸ್ಯ ಮಾಡ್ತಿದ್ದಾರೆ ಶಾಸ್ತ್ರಕಾರರು. ಹಾಗೇನೆ ವರನ ಕಡೆಯವರಿಗೆ ದೊಡ್ಡ ಮಟ್ಟದ ದಕ್ಷಿಣೆಯನ್ನು ಕೊಟ್ಟು ಬಿಟ್ರೆ, ವರದಕ್ಷಿಣೆ ಅಂತ ಕೊಟ್ಟು
ಕೊಡುವಂತ ಪ್ರಸಂಗವನ್ನ ಸೃಷ್ಟಿಸಿದರೆ, ವರದಕ್ಷಿಣೆ ಕೊಡದೆ ಹೋದ್ರೆ ವರನ ಕಡೆಯವರೆಲ್ಲ ಕುಪಿತರಾಗಿ ಕನ್ಯೆಯವರನ್ನ ಹಿಂಡಿ ಕಾಡಿಸಿ ಪೀಡಿಸಿ ಅವರ ಕಡೆಯಿಂದ ವರದಕ್ಷಿಣೆ ತಗೊಂಡ್ರೆ ಆವಾಗ ವರನೂ ಕೂಡ ತನ್ನನ್ನು ಮಾರಿಕೊಂಡಂತಾಯ್ತು. ಅದನ್ನು ನಾವು ತಿಳ್ಕೊಳ್ಬೇಕು. ಅಂತ ಪ್ರಸಂಗಗಳನ್ನ ಇತ್ತೀಚೆಗೆ ನೀವು ಎಲ್ಲರೂ ಕೇಳಿರ್ತೀರಿ. ಬಹಳಷ್ಟು ವರದಕ್ಷಿಣೆಗಾಗಿ ಪೀಡಿಸುವವರನ್ನ ನೋಡಿ ಹೇಸಿಗೆ ಪಟ್ಕೊಳ್ತಾರೆ ವರನ ವಧುವಿನ ಕಡೆಯವರು. ಕ್ಷುದ್ರತನ ಅದು. ಇನ್ನೊಬ್ಬರನ್ನ ಹಾಗೆ ದುಡ್ಡಿಗಾಗಿ ಪೀಡಿಸುವುದು ಅದೊಂದು ಕ್ಷುಲ್ಲಕತನ. ವರ ತನ್ನನ್ನು ತಾನು ಮಾರಿಕೊಳ್ಬಾರ್ದು. ಹೇಗೆಂದ್ರೆ ವಧು ತನ್ನನ್ನು ತಾನು ಮಾರಿಕೊಳ್ಳುವುದಿಲ್ಲ ಹೇಗೋ ಹಾಗೆ ಅಂತ ಇಲ್ಲೊಂದು ನನ್ನದೊಂದು ಅಭಿಪ್ರಾಯವನ್ನು ಕೂಡ ಸೇರಿಸಿದ್ದೇನೆ. ನನ್ನ ಅಭಿಪ್ರಾಯನು ನಹಿಯೋ ಭಾರ್ಯಾ ಕ್ರೇತವ್ಯ ನ ವಿಕ್ರಯ ಕಥಂಚನ ಅಂತಂದ್ರೆ ಇದು ಎರಡನ್ನೂ ಹೇಳಿದಂತಾನೆ ಆಯ್ತು. ವಧುವನ್ನು ಮಾರಬಾರದು, ವರನನ್ನು ಮಾರಬಾರದು ಅಂತ ಹೇಳಿದಂತಾನೆ ಆಯ್ತಲ್ಲ. ಏಚ ಕ್ರೀಣಂತಿ ದಾಸೀಶ್ಚ ವಿಕ್ರೀಣಂತಿ ತಥೈವ ಚ ಭವೇತ್ತೇಷಾಂ ತಥಾನಿಷ್ಠ ಲುಬ್ಧಾನಂ ಪಾಪಚೇತಸಾಂ. ಕನ್ಯೆಯನ್ನ ಮಾರುವುದು ಅಥವಾ ತಾವು ಖರೀದಿಸುವುದು ಇಂಥ ಕೆಲಸಗಳನ್ನು ಯಾರು ಮಾಡ್ತಾರೆ ಅಂದ್ರೆ ದುರಾಸೆ ಉಳ್ಳವರು ಪಾಪಿಷ್ಠರಾದವರು ಮಾಡ್ತಾರಷ್ಟೇ. ಹೀಗೆ ಮಾಡಿದ್ರೆ ದುಡ್ಡು ಕೊಟ್ಟು ಯಾವುದೇ ಒಂದು ದಾಸಿಯನ್ನ ಸ್ವೀಕಾರ ಮಾಡಿದಂತೆ, ದಾಸರನ್ನ, ದಾಸಿಯರನ್ನ, ಗುಲಾಮರನ್ನ, ಗುಲಾಮ ಸ್ತ್ರೀಯನ್ನ ಒಬ್ಬಳನ್ನು ಕೊಂಡ್ಕೊಂಡಂತೆ, ಮಾರಿದಂತೆ ಆಗ್ತದೆ. ಇದೆಲ್ಲ ಪಾಪಾತ್ಮರಿಗೆ ಸಂಬಂಧಪಟ್ಟದ್ದು, ಲೋಭಿಗಳಿಗೆ ಸಂಬಂಧಪಟ್ಟಂತ ವ್ಯವಹಾರ ಇದು. ಅದು ಅವರು ಆ ಥರ ವಿವಾಹಾದಿಗಳನ್ನು ಮಾಡಬಹುದು. ಆದರೆ ಧಾರ್ಮಿಕ ದೃಷ್ಟಿ ಇದ್ದವರು, ಜ್ಞಾನಿಗಳಾದವರು ಅದನ್ನ ಮಾಡಬಾರದು ಅಂತ ಅದರ ಅಭಿಪ್ರಾಯ. ಇಲ್ಲಿಗೆ 47ನೇ ಶ್ಲೋಕ ಈ ಅಧ್ಯಾಯದ ಸಮಾಪ್ತವಾಗಿದೆ. ಈ ದಾಸಿಯರನ್ನ ಮಾರುವುದರ ಕುರಿತಾಗಿ ಈ ಒಂದು 4-6 ಪ್ರವಚನಗಳ ಹಿಂದೆ ಗುಲಾಮಗಿರಿಯ ಬಗ್ಗೆ, ಭಾರತದಲ್ಲಿದ್ದಂತಹ ಗುಲಾಮಗಿರಿಗಳ ಬಗ್ಗೆ, ಆ ಪದ್ಧತಿಗಳ ಬಗ್ಗೆ ನಾನು 2 ಅಭಿಪ್ರಾಯಗಳನ್ನು ಹೇಳಿದ್ದೆ. ಅದರ ಬಗ್ಗೆ ಮತ್ತಷ್ಟು ವಿವರವಾಗಿ ಅಧ್ಯಯನ ಮಾಡಬೇಕು ಅಂತ ಅನಿಸಿ ಮಹಾಭಾರತ, ಭಾಗವತ, ರಾಮಾಯಣ ಇತ್ಯಾದಿ ಕಡೆಗಳಲ್ಲಿ ಇದ್ದಂಥ ವಿಷಯಗಳನ್ನು ಸಂಗ್ರಹಿಸಿದ್ದೇನೆ. ಈ ಮದುವೆ ಮತ್ತೆ ಗುಲಾಮಗಿರಿ, ಜೀತ ಪದ್ಧತಿ ಇತ್ಯಾದಿಗಳು ಏನು ವಿಷಯಗಳಿವೆ, ಇದರ ಕುರಿತಾಗಿ ಅನೇಕ ವಿಷಯಗಳನ್ನು ನಾನು ವಿಮರ್ಶಾಪೂರ್ವಕವಾಗಿ ಹೇಳಬೇಕಾಗಿದೆ. ಅದನ್ನ ನಾಳೆ ದಿವಸ ಹೇಳ್ತೇನೆ. ಇಲ್ಲಿಗೆ ಈ ಭಾಗ ಸಮಾಪ್ತವಾಗಿದೆ.